ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಇರುತ್ತೆ. ಇವತ್ತು ನೋಡೋಣ ಬನ್ನಿ, ಕೇಳೋಣ ಬನ್ನಿ. ನನ್ನ ಮದುವೆ ಆದಮೇಲೆ ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಎದ್ದು ಹೇಳು, ಎಷ್ಟು ಖುಷಿಯಾಗಿದೆ ಹೇಳೋ, ಎದ್ದು ಹೇಳು, ಎಷ್ಟು ಖುಷಿಯಾಗೈತೆ ನನ್ನ ಮದುವೆ ಆಗಿ. ಇಲ್ಲ, ಸರಿಯಾಗಿ ಹೇಳೋ. ಅಷ್ಟೇ. ಇವತ್ತು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಆದರೆ ಅಲ್ಲಿ ಹೋಗಿದ್ದು ಬರೋ ತನಕನೇ ಫುಲ್ಲು ತಲೆನೋವು ಬಂದ್ಬಿಡೈತೆ, ಸುಸ್ತಾಗ್ಬಿಟ್ಟಿದ್ವಿ. ತುಂಬ ದಿನ ಆಗಿತ್ತಲ್ಲ ಹೊರಗಡೆ ಹೋಗಿ. ಇವತ್ತು ಹೋಗಿದ್ವಿ. ಅಂದರೆ ತುಂಬ ಬಿಸಿಲು. ಅಪ್ಪ ನೋಡ್ತಾ ಇದ್ರೆ ಹಂಗೇನೆ ಒಂದು ಗಂಗೆ ಪೂಜೆ ಇತ್ತು ಜಮೀನಲ್ಲಿ. ಬೋರ್ ಹೊಡಿಸಿದ್ರು ಅನ್ಸುತ್ತೆ. ಅಲ್ಲಿ ಗಂಗೆ ಪೂಜೆ ಇತ್ತು, ಅವ್ರದ್ದೇನೆ ಇತ್ತು. ಅದರಿಂದ ಸ್ವಲ್ಪ ತುಂಬಾ ಲೇಟ್ ಆಗೋಯ್ತು. ಹೋಗಿದ ತಕ್ಷಣ ಬರೋ ತನಕ ತಲೆ ತುಂಬ ನೋವ್ತೈತಿ. ಏನು ಮಾಡ್ಕೋಬೇಕು ಏನು ಇಲ್ಲ, ಸುಮ್ಮನೆ ಮಲ್ಕೊಂಡೆ ಸಾಕಲ್ಲ ಅನಿಸ್ತೈತೆ. ಅದೇ ಹೋಗಿದ್ವಿ. ನೋಡಿದ್ದು ಕಟ್ಟಿದ್ದಾರೆ, ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಷ್ಟು ಇವತ್ತು ಮಾಡ್ತೀನಿ. ಇಲ್ಲ ಅಂದರೆ ಹೋಗಿ ಮಲ್ಕೊಳ್ಳೋದೆ, ತಲೆ ನೋವು ಹತ್ಕೊಬಿಡೈತೆ. ಮನೇಲೇ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಮಾಡ್ತೀನಿ. ಆದಷ್ಟು ತಲೆನೋವು ಇದ್ರೂ ಅಟ್ಲೀಸ್ಟ್ ಒಂದು ಕೇಕ್ ಅದು ಚಿಕ್ಕದಾಗಿ ಕಟ್ ಮಾಡೋಣ ಅಂತ ಅಷ್ಟೇ. ಮನೆ ಇಲ್ಲ ಅಂದರೆ ಹೊರಗಡೆನೇ ತರಿಸ್ಬೋದು, ಬಟ್ ಏನೋ ಒಂಥರ ಖುಷಿಗೆ ಮನೇಲೇ ಮಾಡ್ಕೊಳ್ಳೋಣ ಅಂತಂದಿದ್ದೀನಿ. ನೋಡೋಣ ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದೇ ಹೇಳಿದ್ನಲ್ಲ ಗೈಸ್, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಅದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, 8:15ಗೆ ಹೋಗ್ಬಿಟ್ಟಿದ್ದೆ. ಅದು ಬೇಗ ಬಂದುಬಿಡ್ಬೋದು, ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಹೋಗಿ ಪೂಜೆ ಮಾಡಿಸ್ಕೊಂಡು ಹಂಗೆ ಕಟ್ಟೊಡಿಸ್ಕೊಂಡು ಅಂತ. ಅಲ್ಲಿ ಹೋದ್ವಿ. ಸಡನ್ನಾಗಿ ಗಂಗಾ ಪೂಜೆ ಇದೆ ಬನ್ನಿ ಅಂತ ಅಂದ್ಬಿಟ್ರು. ಅಲ್ಲಿ ಹೋದ್ವಿ. ಬರೋ ತನಕನೇ 11:30 12 ಗಂಟೆನೇ ಆಗೋಯ್ತು ಗೈಸ್. ಅಲ್ಲಿ ಪಾಪ ನೋಡಿದ್ರೆ ಒಬ್ಳನ್ನೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಅಮ್ಮ ಬೇರೆ ನೋಡ್ಕೋತಾ ಇದ್ರು. ಆದರೂ ಅವಳೇನು ಅಳ್ತಿರ್ಲಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಅದು ಇದು ಪೋಟೆಡ್ ತಿನ್ನಿಸ್ಕೊಂಡಿದ್ರು. ಬಟ್ ಆದ್ರೂ ಪಾಪ ಅನ್ನಿಸ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಮಗೆ. ಸಡನ್ನಾಗಿ ಆ ಥರ ಬೇರೆ ಆಗಿಬಿಡ್ತು. ಆಮೇಲೆ ಆಯಿತು, ಸರಿ ಆಯಿತು ಅಂತ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಟಿಫನ್ ಕೊಟ್ಟರು. ಅಲ್ಲೇ ತಿಂಡಿ ತಿಂದ್ಕೊಂಡು ಸರಿ ಆಯಿತು, ದೇವಸ್ಥಾನಕ್ಕೆ ಹೋಗಿರಿ ಬರ್ತೀವಿ ಅಂತಂದರು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಬರ್ತಾರೆ ಅಂತ. ಅಲ್ಲೂ ತುಂಬಾ ಲೇಟ್ ಆಯಿತು ಬರೋ ತನಕ ಅವರು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಬೇಗ ಅಜ್ಜಿನ ಅಲ್ಲೇ ಡ್ರಾಪ್ ಮಾಡಬೇಕಾಗಿತ್ತು. ನಾನು ಮತ್ತು ಅಜ್ಜಿ, ಅಂದರೆ ಸಂಜೋರ ಅಜ್ಜಿ, ನಾನು ನಮ್ಮ ಮನೆಯವರು, ನಾವು 3 ಜನ ಹೋಗಿದ್ವಿ. ಸಂಜೋರ ಅಜ್ಜಿ ಹಂಗೆ ಸ್ವಲ್ಪ ಅಲ್ಲೇ ಕಗ್ಲಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಅಲ್ಲಿ ಮೋಹನ ಸ್ವಾಮಿಗಳಾಗಿದ್ದರು, ಅವರು ಕಟ್ಟಿಸ್ತಾಯಿದ್ರು. ಸೊ ಲೇಟ್ ಆಗಿಬಿಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಅಲ್ಲಿಗೆ ತುಪ್ಪೂರಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಬೇಗನೆ ಮನೆಗೆ ಬಂದ್ವಿ. ಬರೋ ತನಕ ಅಂತೂ ತುಂಬ ಬಿಸಿಲು, ತುಂಬಾ ತಲೆನೋವು ಹತ್ಕೊಂಡ್ಬಿಟ್ಟಿತ್ತು. ಬಂದಿದ್ದ ತಕ್ಷಣ ಸುಸ್ತಾಗ್ಬಿಟ್ಟಿತ್ತು. ಇವನು ಬಂದಿದ್ದ ತಕ್ಷಣವೇ ಮಲ್ಕೊಂಡ್ಬಿಟ್ಟ ಪಾಪನ. ನಾನೇ ಆಮೇಲೆ ಸ್ವಲ್ಪ ಅವಳಿಗೆ ಕ್ಲೀನ್ ಮಾಡಿ ಮೈಯೆಲ್ಲ ಒರೆಸಿ ಬಟ್ಟೆ ಹಾಕಿ ಅವಳನ್ನ ರೆಡಿ ಮಾಡಿದೆ. ಇಷ್ಟು ಪಾತ್ರೆ ಎಲ್ಲ ತೊಳೆಯೋ ತನಕ ಸಾಕಾಯ್ತು ಅಪ್ಪ. ಇಷ್ಟು ಪಾತ್ರೆ ವಾಶ್ ಆಯಿತು. ಇವಾಗಷ್ಟೇ ಪಾಪು ಮಲ್ಕೊಂಡ್ಲು. ನಮ್ಮ ಮನೆಯವರು ಅವ್ರ ಚಿಕ್ಕಮ್ಮನ ಮಗನಿಗೆ ಕಟ್ಟಿಸ್ತಿದ್ರು ಸ್ವಾಮಿಗಳಿಗೆ. ಅಲ್ಲಿಗೆ ಹೋದ. ಇವಾಗ ಕೇಕ್ ರೆಡಿ ಮಾಡೋಣ ಬನ್ನಿ. ಸುಸ್ತೇ ಆಗೋಯ್ತು ಇಷ್ಟೆಲ್ಲ ಪಾತ್ರೆ ತೊಳೆಯೋ ತನಕ. ಬಟ್ಟೆ ಎಲ್ಲ ತೇವ ಆಯಿತು, ಅದಕ್ಕೆ ಚೇಂಜ್ ಮಾಡ್ಕೊಂಡ್ಬಂದೆ. ಅವರು ಕಗ್ಲಾಗ ಹೋಗಿದ್ದಾರೆ. ಅವ್ರು ಬರೋ ತನಕ ಕೇಕ್ ರೆಡಿ ಮಾಡೋಣ. ಇಷ್ಟು ಕಷ್ಟದಲ್ಲೂ ಮಾಡ್ತಿದ್ದೀನಿ. ಏನೋ ಒಂದು ಚಿಕ್ಕ ಹ್ಯಾಪಿನೆಸ್ಗೆ. ಸುಸ್ತಾಗ್ತಿದೆ ಸಕ್ಕತ್ತು. ಇವಾಗಷ್ಟೇ ಅವಳಿಗೆ ರೆಡಿ ಮಾಡಿ ನಾನು ಹೋಗಿದ ತಕ್ಷಣ ಪಾತ್ರೆ ಎಲ್ಲ ವಾಶ್ ಮಾಡಿ ಬಂದೆ. ಬನ್ನಿ ಕೇಕ್ ಮಾಡೋಣ. ನಾನು ಇದೇ ಫಸ್ಟು ಕೇಕ್ ಮಾಡ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ಅಂತ. ಗಾಯ್ಸ್, ಹಂಗೂ ಹಿಂಗೂ ನೋಡಿ ಕೇಕ್ ಮಾಡಿದೆ. ಆ ಕಡೆ ಈ ಕಡೆಗೆ ಆಲ್ರೆಡಿ ನನ್ನ ತಮ್ಮ ತಿನ್ಕೊಂಡೆ ಬಿಟ್ಟವನೇ ನೋಡಿ. ಅಂದರೆ ಗಾಯ್ಸ್, ನಾನು ಏನು ತಪ್ಪು ಮಾಡಿದೆ ಅಂದರೆ ಇದು ಸ್ವಲ್ಪ ಆರದ ಮೇಲೆ ತೆಗಿಬೇಕಾಗಿತ್ತು ಹಿಂದೆ ಪೇಪರು. ನಾನು ಬಿಸಿ ಇದ್ದಾಗಲೇ ತೆಗೆದುಬಿಟ್ಟೆ. ನೀವು ಮಾಡಬೇಕಾದ್ರೆ ಆರದ ಮೇಲೆ ತೆಗೀರಿ. ಮತ್ತು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನಾನೇನು ಮಾಡಿದೆ, ಈ ಕಡೆ ಪಾಪು ಅಳ್ತಿದ್ಲಲ್ಲ ಅಂತ ಓಡ್ಬಿಟ್ಟೆ. ಅದು ನಾನು ಸ್ಟವ್ ಲೋ ಫ್ಲೇಮಲ್ಲಿ ಹಾಕಿರಲಿಲ್ಲ.
ಅದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ, ನೋಡ್ತಾ ಇದ್ದೀರಲ್ಲ. ನೋಡಿ ನನ್ನ ತಮ್ಮ ಮತ್ತೆ ಇರ್ನಾರ್ದು ಇನ್ನೊಂದು ಸ್ವಲ್ಪ ತಿನ್ಕೊಂಡೆ ಇಲ್ಲಿ, ನೋಡ್ತಿದ್ರಲ್ಲ. ಇದಕ್ಕೆ ಸ್ವಲ್ಪ ಡೆಕೋರ್ ಮಾಡ್ತೀನಿ ರೀ ಹಂಗೆ. ನೋಡಿ ಗಾಯ್ಸ್, ಇದಕ್ಕೊಂದು ಶೇಪ್ ಕೊಟ್ಟೆ. ನನ್ನ ತಮ್ಮ ಆಲ್ರೆಡಿ ಅರ್ಧ ತಿನ್ಕೊಂಡು ಬಿಟ್ಟವನೆ ನೋಡಿ. ಸಕ್ಕತ್ತಾಗೈತೆ ಗೈಸ್. ನೋಡಿ ನಮ್ಮಮ್ಮ ತಿಂದರು ಒಂದು ಸ್ವಲ್ಪ, ಎಲ್ಲ ಆಲ್ರೆಡಿ ಖಾಲಿನೇ ಆಗ್ಬಿಡ್ತೈತೆ. ಏನೂ ಇಲ್ಲ, ಬರೀ ಓಮ್ ರೆಮಿಡಿ ಮನೆಯಲ್ಲೇ ಏನೇನೈತೆ ಅದರಲ್ಲೇ ಮಾಡಿದ್ದೀನಿ. ಸಕ್ಕತ್ತಾಗಿ ಬಂದೈತೆ, ಟೇಸ್ಟು ಸಕ್ಕತ್ತಾಗೈತೆ. ನಮ್ಮ ಆ್ಯನಿವರ್ಸರಿಗೆ ಇದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಾನೇ ಮಾಡಿರೋದು. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆಯಿಂದ ಅಷ್ಟೆಲ್ಲ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಸಂಜೆ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಮಾಡ್ಕೊಂಡಿದ್ದು. ಮತ್ತು ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿದ್ದ ಅವನು. ಬಟ್ ಅದೇ ದುಡ್ಡು ಮಾತ್ರ ನಂದೇನೆ, ಕೇಕ್ ಮಾತ್ರ ಅವ್ನು ತಂದಿದ್ದ ಅಷ್ಟೇ. ಆದರೂ ಗಾಯ್ಸ್, ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರು ನಾವು ಎಷ್ಟು ಗ್ರ್ಯಾಂಡಾಗಿ ಮಾಡ್ಕೋತೀವಿ, ಎಷ್ಟು ಸಿಂಪಲಾಗಿ ಮಾಡ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಖುಷಿಯಾಗಿ ಮಾಡಿಕೊಡ್ತೀವಿ ಅನ್ನೋದಷ್ಟೇ ಮುಖ್ಯ ಆಗಿರುತ್ತೆ. ನಾನು ಆ್ಯಕ್ಚುಲಿ ಇಷ್ಟು ದಿನದಲ್ಲಿ ಇವಾಗಷ್ಟೇ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿರೋದು. ಯಾಕಂದರೆ ಮೊದಲು ಏನೇ ಮಾಡಬೇಕು ಅಂದ್ರೂ ತುಂಬ ಗ್ರ್ಯಾಂಡಾಗಿ, ಈಗ ನನ್ನ ಬರ್ತಡೇ ಒಂದು 10,000 ಇರಬೇಕು, ಅಮ್ಮನ ಬರ್ತಡೇ ಒಂದು 10,000 ಇರಬೇಕು, ನನ್ನ ತಮ್ಮನ ಬರ್ತಡೇ ಒಂದು 10,000 ಇರಬೇಕು, ಆ ಥರ ಬರ್ತಡೇಗಳು ಅದು ಇದು ಮಾಡ್ಕೊಬಂದವಳು ನಾನು. ಇವಾಗಷ್ಟೇ ನಾನು ಇಷ್ಟು ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ, ಯಾಕಂದರೆ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಮೊದಲಾದರೆ ಸಿಂಪಲ್ಲಾಗಿ ಇರ್ತಿದ್ವಿ, ಹೋಗ್ತಿದ್ವಿ, ಖರ್ಚು ಮಾಡ್ತಿದ್ವಿ, ಬರ್ತಿದ್ವಿ. ಬಟ್ ಇವಾಗ ಪಾಪು ಇರೋದ್ರಿಂದ ನಾವು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ. ಮತ್ತು ಆಮೇಲೆ ಇದ್ದಿದ್ದೆ ಅಲ್ವಾ, ಅದು ಇದು ಕಮಿಟ್ಮೆಂಟ್ಸ್ಗಳು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದು. ಸೊ ಅದರಿಂದ ಮನೇಲೇ ಸಿಂಪಲ್ಲಾಗಿ ಈ ಥರ ಕೇಕ್ ಕಟ್ ಮಾಡಿಕೊಂಡು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.